ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ JDSಗೆ ಹೊರವಾಯಿತ ಬಿಡದಿ. ಯಾಕಂತಂದರೆ ನಿಧಾನಕ್ಕೆ JDS BJPನೂ ಬದಿಗೆ ಸರಿಸ್ತಾ ಇದೆ. ಅದು ತನ್ನದಾದ ಅಸ್ತಿತ್ವ ಬೆಳೆಸ್ಕೊಳ್ಳೋದಕ್ಕೆ DK ಶಿವನದು ಅವಕಾಶ ಮಾಡಿಕೊಟ್ರ JDSಗೆ. ಅದು ಅವ್ರ ಏರಿಯಾದಲ್ಲೇನೆ, ಹಳೆ ಮೈಸೂರು ಏರಿಯಾದಲ್ಲ, ಅಲ್ಲೇ ಡಾಮಿನೆನ್ಸ್ ಇರುವಂಥದ್ದು. ಅಲ್ಲೇ ಅನುಕೂಲ ಮಾಡಿಕೊಟ್ರ DK ಶಿವಕುಮಾರ್ ಅವರು. ಯಾವುದನ್ನು ನೋಡಿ ಮನುಷ್ಯ ವಿಚಿತ್ರ ಇರ್ತದೆ. ನಾವೇನೋ ಮಾಡ್ತಾ ಇರ್ತೀವಿ, ಏನೋ ಹೋಗಿಬಿಡ್ತದೆ, ನಾವೇನೋ ತಿಳ್ಕೊಂಡಿರ್ತೀವಿ, ಮತ್ತೇನೋ ಆಗ್ತಿರ್ತದೆ. ಯಾಕಂದ್ರೆ ಇದಕ್ಕೆ ಕಾರಣ DK ಶಿಯವರ ಒಂದು ದೂರದೃಷ್ಟಿಕೋನ ಕಡಿಮೆ ಅದರ ಅನ್ನುವಂಥ ಮಾತು. ಯಾಕಂದರೆ ಹಿಂದೆ ಯಡಿಯೂರಪ್ಪನಿಂದ ಆಗಿರಲಿಲ್ಲ, ಸ್ವತಃ ಕುಮಾರಸ್ವಾಮಿಗಳು ಪ್ರಯತ್ನ ಮಾಡಿದ್ದು, ಅದು ಸುಳ್ಳೇನಲ್ಲ. ಕುಮಾರಸ್ವಾಮಿಗಳು ಇದಕ್ಕೆ ಅಡಿಪಾಯ ಹಾಕಿದ್ದು. ಈಗ ಅವ್ರ ಸುಳ್ಳು ಇವ್ರ ಸುಳ್ಳು ಹೇಳ್ತಾರೆ, ಇಬ್ಬರು ಕೂಡ ಮಾಡಿದಂಥದ್ದು. ಅದು ಮೊದಲು ಅವರು ಸುಳ್ಳು ಮಾಡಿದ್ರು, ನಂತರ ಇವ್ರು DK ಶಿವರು ಕೊಟ್ಟರು, ಯಡಿಯೂರಪ್ಪನವ್ರು ಮಾಡಿದರು. ಆದರೆ ಯಾರಿಂದೂ ಅದು ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ಅಲ್ಲಿ ಬದುಕದ್ರಿ ಪಾಪ ಅವ್ರದ್ದು. ಫಲವತ್ತಾದ ಭೂಮಿ ಅದ, ರೈತರದ್ದು, ಅದನ್ನ ನಂಬಿ ಬದುಕ್ತಾ ಇದ್ದಾರೆ. ಆ ಬದುಕು ನಡೀತದೆ. ನೀವು ಕೋಟಿ ತೊಗೊಂಡು ಏನು ಮಾಡಿದ್ರು? 2 ಕೋಟಿ 3 ಕೋಟಿ, ನಾವು 3.5 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಷ್ಟು ಕೊಟ್ಟು ಹೌದು ಡೆವಲಪ್ಡ್ ಏರಿಯಾ ಆಗ್ತದೆ, ಡೆವಲಪಿಂಗ್ ಆಗ್ತದೆ, ನಿಮ್ಮ ಲಾಭ ಆಗ್ತದೆ, ಅನುಕೂಲಗಳಾಗ್ತವೆ ಖರೆ. ಆದರೆ ತಲತಲಾಂತರದ ನಂಬಿ ಬದುಕಿದವರು, ಕೋಟಿಗಳಿಗೂ ಮೀರಿದಂಥ ಬೆಲೆಗಳು ಭೂಮಿಗಳು ಅವರು ಇದ್ದಾವೆ. ಅವರು ಬದುಕದ ಅಲ್ಲೇ. ಇವತ್ತು ಅವರು ಒಂದಾಗ್ತಾಯಿದ್ರೆ ಎಲ್ಲೋ ಕೆಲವು ಮಂದಿ ಒಂದಿಷ್ಟು ಏಸಿಯಲ್ಲಿ ಕೂತ್ಕೊಂಡು ಭೂಮಿ ಇಟ್ಕೊಂಡಂಥವ್ರು ಮಾರಲಿಕ್ಕೆ ಹೊರಟಿದ್ದಾರೆ ಅಲ್ಲಿದ. ಅದನ್ನ ದುಡ್ಡು ಗಳಿಸುವಂಥದ್ದು, ಅದನ್ನ ನಂಬಿ ಬಾಳುವಂಥ ಜನ ಸಾಕಷ್ಟು ಇದ್ದಾರಲ್ಲ. ಈ ಕಲ್ಲಿ ಕಾಣ್ತಾ ಇದೆ, ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಅಂತ ಇಡೀ ರಾಜ್ಯದ ರೈತರ ಸಹಿತ ಅಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೋರಾಟಗಾರರು ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಒಂದು ಘಟನೆಯನ್ನು ಅದರಲ್ಲೂ ಮುಖ್ಯವಾಗಿ JDS ತನಗೆ ಅನುಕೂಲ ಆಗುವಂಗೆ ಮಾಡ್ಕೊಳ್ಳಿಕ್ಕೆ ಭಾಳ ದೊಡ್ಡ ಅವಕಾಶವನ್ನು DK ಶಿವಕುಮಾರ್ ಅವರು ಮಾಡಿಕೊಟ್ರಿ ಇವತ್ತಂತ. ಇವತ್ತು ಅಧಿವೇಶನ ನಡೆದು ಅದು JDS ನಮ್ಮ ಅದರ ಮುಖ್ಯ ನಾಯಕರು ದೇವೇಗೌಡರು ದೊಡ್ಡ ಪ್ರಮಾಣದಲ್ಲಿ ಜನರು ಕೂಡಿಸ್ತಾ ಇದ್ದಾರೆ, ಮೂಮೆಂಟ್ ದೊಡ್ಡದು ಮಾಡ್ತಾಯಿದ್ದಾರೆ. ಯಾಕಂದ್ರೆ ಅವರು ಎಲ್ಲಿ ಕಾಲಲ್ಲಿ ನೆಲನ ಕುಸಿದು ಹೋಗಿಬಿಟ್ಟಿತ್ತು. ಏನಪ್ಪ ಇದ್ರ ಗತಿ ಅಂತೇಳಿ. ಯಾಕೆ ಮೊನ್ನೆ ಓಟು ಒಡೆದು ಹೋಗಿಬಿಟ್ಟು ನೋಡಿದಿರಿ ಪರಿಷತ್ ಚುನಾವಣೆಯಲ್ಲೇ ನಿಧಾನಕ್ಕೆ ಒಬ್ಬೊಬ್ಬರು ಬಿಟ್ಟು ಹೋಗ್ತಾ ಇದ್ದಾರೆ. ಅಲ್ಲಿ ಏನೂ ಉಳಿದಿಲ್ಲ. ಮತ್ತು ಆಡಿ ಹೋದಂಥವ್ರು ಟೀಕಾ ಮಾಡ್ತಾಯಿದ್ದಾರೆ, ಅಪ್ಪ ಮಕ್ಕಳ ಪಕ್ಷ ಇದು ಅಂತೇಳಿ. ಹೀಗಾಗಿ ನಮಗೆ ಭವಿಷ್ಯ ಐತಿ ಇಲ್ಲೋ ಅನ್ನೋ ಭಯ ಆಗಿತ್ತು ಅವ್ರಿಗೆ. ಅದರಲ್ಲೂ ಒಬ್ಬ ಹುಡುಗಂತಿ ನಮ್ಮ ದೇವೇಗೌಡರ ಮೊಮ್ಮಗ, ನಿಮಗೆ ಗೊತ್ತದ, ಜೈಲಲ್ಲಿ ಹೋಗಿ